ದೇವರಾ? ದೇವ್ರು ಇದ್ದಾರಲ್ಲ ಮುಂದೆ ಗಣಪತಿನ. ಹೊರಡೋಣ? ನಾನು ಏನೋ ಮರ್ತಿಲ್ಲ ಅಲ್ಲ? ಸರ್ ಬನ್ನಿ ಸರ್, ಯಾಕೆ ತಲೆ ಕೆಡಿಸ್ಕೊಂತೀರ? ನಮಸ್ಕಾರ ಯೂಟ್ಯೂಬ್, ನಮಸ್ಕಾರ ತಮ್ಮೆಲ್ಲರಿಗೂ. ಶೇಖರ್ ಈ ಕಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು ಎಷ್ಟು? 8 ಗಂಟೆ. ನಾವು NH48 ಮೇಲೆ ಇದ್ದೀವಿ, ಕುಣಿಗಲ್ ರೋಡ್ ಮೇಲೆ ಇದ್ದೀವಿ, ಹಾಸನ್ ರೋಡ್ ಮೇಲೆ ಇದ್ದೀವಿ. ಎಲ್ಲಿಗೆ ಹೊರಟ್ವಿ? ನಾನು, ನನ್ನ ಫ್ರೆಂಡ್ಸ್ ಹರೀಶ್ ಅಂತ, ಇನ್ನು ಹಿಂದೆ ಕೂತಿರೋರು ಶ್ರೀಧರ್ ಅಂತ. ಹರೀಶ್ ನೋಡಿದ್ದೀರ ಅವ್ನ ವ್ಲಾಗಲ್ಲಿ, ಶ್ರೀಧರನ್ ಯಾವತ್ತೂ ನೋಡಿಲ್ಲ ನೀವು, ಫಸ್ಟ್ ಟೈಮ್ ನೋಡ್ತಿರೋದು. ಶ್ರೀಧರ್ ಅಸೋಸಿಯೇಟ್ ಪ್ರೊಫೆಸರ್ ಫಿಸಿಯೋಥೆರಪಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ. ಹರೀಶು ವೆಗ್ನರ್ ಆ್ಯಂಡ್ ವ್ಯಾಟ್ಸನ್ ಕಂಪನಿ ಇದೆ, ಅದರದ್ದು CEO. ತುಂಬ ಚಿಕ್ಕ ಕಂಪನಿನೆಲ್ಲ, ಸೂಪರ್ ಡೂಪರ್ ದೊಡ್ಡ ಕಂಪನಿದೆ. ಅವ್ನು ಆರಾಮಾಗಿದ್ದಾನೆ, ಅದು ಬೇರೆ ವಿಷಯ. ಸೊ ನಾವು 3 ಜನ ಇವತ್ತು ಒಂದು ರೋಡ್ ಟ್ರಿಪ್ ಮೇಲೆ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಕಬಿನಿಗೆ ಹೊರಟಿದ್ದೀವಿ. ಕಬಿನಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ವೈಲ್ಡ್ ಲೈಫ್ ಸಫರಿ ಮಾಡೋಣ ಅಂತ, ಫೋಟೋಗ್ರಫಿ ಮಾಡೋಣ ಅಂತ ಹೊರಟಿದ್ದೀವಿ. ನಾನು ಸ್ವಲ್ಪ ವೈಲ್ಡ್ ಲೈಫ್ ಹುಚ್ಚಿದೆ, ಮತ್ತು ಶ್ರೀಧರ್ಗೂ ಸ್ವಲ್ಪ ವೈಲ್ಡ್ ಲೈಫ್ ಹುಚ್ಚಿದೆ. ಹರೀಶಂಗೆ ಹುಚ್ಚಿಲ್ಲ, ಹುಚ್ಚು ಅಣ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನ್ನ ಇವಾಗ. ಸೊ ಸದ್ಯಕ್ಕೆ ಇಲ್ಲಿ ಸ್ವಾತಿಯಲ್ಲಿ ನಿಲ್ಸಿದ್ವಿ, ಇಲ್ಲೇ ಕುಣಿಗಲ್ ರೋಡಲ್ಲಿ ತಿಂಡಿ ಮಾಡೋದಕ್ಕೆ. ತಿಂಡಿ ಮಾಡಿದ್ವಿ, ತಿಂಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಈ ರೋಡ್ ತೊಗೊಂಡೆ, ಏನಕ್ಕೆ ಮೈಸೂರು ರೋಡ್ ತೊಗೊಂಡಿಲ್ಲ ಅಂದರೆ, ಮೈಸೂರು ರೋಡಲ್ಲಿ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ. ನಾನು ಹೋಗಿಲ್ಲ ರೋಡಿಗೆ, ಭಾಳ ವರ್ಷ ಆಯಿತು ಹೋಗಿ. ಶ್ರೀಧರ್ ಅವರು ಹೇಳಿದರು, ಒಂದು ಲಾಸ್ಟ್ ವೀಕೇನೋ ಹೋಗಿ ಬಂದಿದ್ರು. ಶ್ರೀಧರಲ್ಲಿ ಹರೀಶ್ ಹೇಳಿದ್ರು ಲಾಸ್ಟ್ ವೀಕ್ ಹೋಗಿ ಬಂದಿದ್ರು, ಭಾಳ ಡಿವಿಯೇಷನ್ಸ್ ಇದೆ, ರೋಡ್ ವರ್ಕ್ ನಡೀತಿದೆ ಬೆಳದಿವರೆಗೂ ಅಂತ. ಹಂಗಾಗಿ ಆ ಕಡೆ ಹೋಗಲಿಲ್ಲ. ಹಾಸನ ರೋಡಲ್ಲಿ ಹೋಗ್ತಾ ಇದ್ವಿ. ಹಾಸನ ರೋಡಲ್ಲಿ ಹೋಗಿ ಕುಣಿಗಲ್ ಆದಮೇಲೆ ಲೆಫ್ಟ್ ತೊಗೊಂಡು ನಾಗಮಂಗ್ಲಾಗ ಹೋಗಿ, ನಾಗಮಂಗ್ಲಿಂದ ಪಾಂಡವಪುರಕ್ಕೆ ಹೋಗಿ, ಪಾಂಡವಪುರದ ಶ್ರೀರಂಗಪಟ್ಟಣ ಜಾಯ್ನ್ ಆಗ್ತೀವಿ. ಸೊ ಇವಾಗ 8 ಗಂಟೆ. ಸೊ ಕಬಿನಿಗೆ ಹೋಗೋ ಅನ್ಸೋ ಪ್ರಕಾರ ಒಂದು 11:30, 12 ಗಂಟೆ ಆಗ್ಬೋದು. ಚೆಕ್-ಇನ್ ಇರೋಕ್ಕೂ 12 ಗಂಟೆ ಮಧ್ಯಾಹ್ನಕ್ಕೆ. ಚೆಕ್-ಇನ್ ಆಗಿ ಊಟ ಮಾಡಿಕೊಂಡು ಸಫರಿಗೆ ಹೋಗೋದು ಐಡಿಯಾ. ಸೊ ಶ್ರೀಧರ್ ಸ್ವಲ್ಪ ಮಾತಾಡಿ. ಸೊ ಫಸ್ಟ್ ಟೈಮು ಚಂದ್ರ ಜೊತೆ ಲಾಂಗ್ ಡ್ರೈವ್ ಸಫಾರಿಲಿ ಎಕ್ಸ್ಪೀರಿಯನ್ಸ್ಡ್. ಸೊ ಗುಡ್ ಕಂಪ್ನಿ ಆಫ್ ಆಯಿತು. 3 ಜನನೂ ಚಡ್ಡಿ ದೋಸ್ತ, ಬಟ್ ಯಾವತ್ತೂ 3 ಜನ ಒಟ್ಟಿಗೆ ಎಲ್ಲೂ ಹೋಗಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂಥರ ಲಾಂಗ್ ಡ್ರೈವ್ ರೆಕಾರ್ಡ್ ಆಗುತ್ತೆ. ಒಂಥರ ಲಾಂಗ್ ಡ್ರೈವ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಸೊ ನೋಡೋಣ ಬನ್ನಿ ಹೆಂಗೆ ಹೋಗುತ್ತೆ ಅಂತ ಟ್ರಿಪ್ಪು. ನಮ್ಮ ಜೊತೆ ನೀವು ಇರ್ತಿರಲ್ಲ, ನಮ್ಮ ಜೊತೆ ನೀವು ಸಫಾರಿಗೆ ಬರ್ತಿರಲ್ಲ, ತೋರಿಸ್ಕೊಡ್ತೀವಿ ಸಫಾರಿ ಹೆಂಗೋಯ್ತು, ಏನೇನು ಕಾಣಿಸ್ತು ಸಫಾರಿಯಲ್ಲಿ ಅಂತ. ನಮ್ಮ 3 ಜನದ ಇಂಟ್ರಾಕ್ಷನ್ ಹೆಂಗಿತ್ತು, ಎಷ್ಟು ವರ್ಷ ಆದಮೇಲೆ ಎಲ್ಲ ನೀವು ನೋಡಿ ಎಂಜಾಯ್ ಮಾಡಿ ನೀವು ನಮ್ಮ ಜೊತೆ ಸೇರ್ಕೊಂಡು. ಹರೀಶ ಜಾಸ್ತಿ ಮಾತಾಡಲ್ಲ, ಭಾಳ ಕಮ್ಮಿ ಮಾತಾಡೋದು, ಬರೀ ಕೈಗಳು ತೋರಿಸ್ತಾನೆ, ಪೆಟ್ಟುಗಳು ತೋರಿಸ್ತಾನೆ ಅಷ್ಟೇ. ಮಾತಾಡಿ ಹರೀಶ್. ನಾವು ತುಂಬ ಶೈ ಟೈಗರ್ ಥರ. ಇಲ್ಲ, ಕಬಿನಿ ಟೈಗರ್ ಶೈ ಇಲ್ವೇ ಇಲ್ಲ, ಬಿಂದಾಸು. ರೋಡಲ್ಲಿ ನಡ್ಕೊಂಡು ಹೋಗುತ್ತೆ, ಫಾಲೋ ಮಾಡ್ಕೊಂಡು ಹೋಗ್ತೇವೆ ನಾವಿನ್ನ ಅದನ್ನು. ಅದು ರೋಡಿಂದ ಆಚೆ ಹೋದಾಗ ನಾವು ಮುಂದೆ ಹೋಗೋದು. ರೋಡಿಂದ ನಾವು ಬಂದ್ವಿ ಅಂತ ಅದು ದಾರಿ ಬಿಡೋದು, ಹೊರಗಡೆ ಹೋಗೋದು ಬುಷಸಲ್ಲಿ ಮಾಡೋದೇ ಇಲ್ಲ. ಟೈಗರ್ ಬಿಂದಾಸಾಗಿರುತ್ತೆ. ಸೊ ಹಿಂಗೆ ಮಾತುಕತೆಗಳು ನಡೀತಾ ಇತ್ತು, ನಂದು ಹರೀಶಂದು ಶ್ರೀಧರಂದು. ಏನು ಮಾತುಕತೆಗಳು ಏನಿರುತ್ತೆ ಹೇಳಿ, ಇಷ್ಟು ವರ್ಷ ಸೇರಿದ್ಮೇಲೆ 3 ಜನನು ಚಡ್ಡಿ ದೋಸ್ಗಳು ಹಳೆ ವಿಷಯ ಎಲ್ಲ ಮೆಲುಕಾಗ್ತಾ ಇದ್ವಿ. ನಾನು ಹಿಂಗೆಲ್ಲ ಮಾಡಿದ್ನಾ ಅಂತ ನಂಗೆ ಇವಾಗ ಗೊತ್ತಾಗ್ತಿದೆ. ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ರು ಶ್ರೀಧರ್ ಅವರು, ನನಗೆಲ್ಲ ಮರ್ತೋಗ್ಬಿಟ್ಟಿತ್ತು. ಸೊ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದು ಮನೇನ. 6 ಗಂಟೆಗೆ ಮನೆ ಬಿಟ್ಟಿದ್ದು, ಹೈವೇ ಹೊಡೆದಿದ್ದು ನಂಗನ್ಸೋ ಪ್ರಕಾರ 6:15 ಅನಿಸುತ್ತೆ. 6:30 8 ಗಂಟೆವರೆಗೂ ಡ್ರೈವ್ ಮಾಡಿ, 8 ಗಂಟೆಗೆ ಸ್ವಲ್ಪ ತಿಂಡಿ ಮಾಡ್ಕೊಂಡು ಸ್ವಾತಿಯಲ್ಲಿ ಹೊರಟಿದ್ದೀವಿ ಇವಾಗ ಕಬಿನಿ ಕಡೆಗೆ. ಬನ್ನಿ ಆನ್ ದ ವೇ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಟೈಮ್ ಬಂದು ಬೆಳಗ್ಗೆ 10 ಗಂಟೆ. ಸೊ ನಾವು ಮೈಸೂರು ದಾಟಿದ್ದೀವಿ. ಮೈಸೂರು ರಿಂಗ್ ರೋಡಿಂದ ಬಂದರೆ, ಮೈಸೂರು ರಿಂಗ್ ರೋಡ್ ಎಂಡಲ್ಲ, ಮೈಸೂರು ರಿಂಗ್ ರೋಡ್ ಆದಮೇಲೆ ಒಂದು ಲೆಫ್ಟ್ ಸಿಗುತ್ತೆ ನಿಮಗೆ ಕಬಿನಿಗೆ ಹೋಗೋದಕ್ಕೆ. ಆ ಲೆಫ್ಟ್ ತೊಗೊಂಡು ಕಬಿನಿ ಒಳಗಡೆ ಎಂಟ್ರಾಗಿದ್ದೀವಿ. ಕಬಿನಿಗೆ ಹೋಗೋ ದಾರಿಗೆ ಎಂಟ್ರಾಗಿದ್ದೀವಿ. ಇಲ್ಲಿಂದ ಅನಿಸೋ ಪ್ರಕಾರ ಒಂದು 60 ಕಿಲೋಮೀಟರ್ನೇ ಇರಬೇಕು ಕಬಿನಿ. ಸೊ ಇಲ್ಲಿ ಒಂದು ಕಬ್ಬಿನಲ್ಲಿ ಮಾಡ್ತಾ ಇದ್ವಿ. ಇಲ್ಲ ಈ ರೋಡಲ್ಲಿ ತುಂಬ ಕಬ್ಬಿನಲ್ ಪಾಯಿಂಟ್ಸ್ ಇದೆ ಇರುತ್ತೆ. ಸೊ ಒಂದು ಫಸ್ಟ್ ಕಬ್ಬಿನಲ್ ಪಾಯಿಂಟಲ್ಲಿ ನಿಂತಿದ್ದೀವಿ. ತಗೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್. ಫಸ್ಟ್ ಸೆಷನ್ ಚೆನ್ನಾಗಿದೆಲ್ಲ, ಮಾರ್ನಿಂಗ್ ಸೆಷನ್. ಸೊ ಟೈಮ್ ಬಂದು 10:21. ನೋಡಿದ್ರಲ್ಲ ಕಬ್ಬಿನಲ್ಲಿ ಕೊಡೋದ್ವಿ. ಯೂಶಲಿ ನಾನು ಕಬಿನಿಗೆ ಹೋಗ್ಬೇಕಾದ್ರೆ ಅವ್ರ ಕಾಟದೇ ನಿಲ್ಲಿಸೋದು ಯಾವಾಗ್ಲೂ. ಪ್ರತಿ ಸಲ ಸ್ವೀಟ್ ಇರ್ತಿತ್ತು, ಇವತ್ತೇನೋ ಸ್ವೀಟ್ ಇಲ್ಲ. ಕೇಳಿದ್ರೆ ಏನಂದರೆ ಏನಕ್ಕೆ ಅಂದರೆ ಬೆಳೆ ಬಂದಿರೋದು ಆ ಥರ ಅಂತ ಹೇಳಿದ್ರು. ಜಿಂಜರ್ ಹಾಕ್ತಾರೆ, ಸ್ವಲ್ಪ ಲೆಮನ್ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ ಥರ ಒಂದು 500 ml ಚೆನ್ನಾಗಿತ್ತು, ಕೊಡೋದ್ವಿ. ಸೊ ಹೊರಟ್ವಿ ಇವಾಗ.
ಹತ್ತತ್ರ ಇನ್ನೂ ಒಂದು 1.5 ಅವರ್ ಇರಬೇಕು. 1.5 ಅವರಲ್ಲಿ ಮೋಸ್ಟ್ಲಿ ಕಬಿನಿ ರಿವರ್ ಲಾಡ್ಜ್ನ ರೀಚ್ ಆಗ್ತೀವಿ. ETA ಬಂದು 11:44. ಸೊ ಶ್ರೀಧರನ್ ಮಗ ಇದ್ದಾನೆ ಪ್ರಣವ್ ಅಂತ, ಅವನಿಗೂ ಭಾಳ ಹುಚ್ಚು ವೈಲ್ಡ್ ಲೈಫ್. ಪ್ರಣಯ್ ಅಂತ, ಅವನಿಗೂ ಭಾಳ ಹುಚ್ಚು ವೈಲ್ಡ್ ಲೈಫ್. ಅವನು ನಾನೇ ಕುಚ್ಚಿರೋದು ಚಿಕ್ಕವನಿಂದನು. ಸೊ ನಾನು ನೋಡಿದ್ರೆ ಭಯ ಸ್ವಲ್ಪ ಅವನಿಗೆ, ಇವಾಗಿನ ಭಯ ಇಲ್ಲ ಅಂತ ಹೇಳಿದೆ ಶ್ರೀಧರ್. ಅವನು ಬರಬೇಕು ಅಂತ ಭಾಳ ಹಠ ಮಾಡ್ತಿದ್ದ. ಯೂಟ್ಯೂಬಲ್ಲಿ ನನ್ನ ಚಾನಲ್ ಇದೆ, ಅವ್ನು ಫಾಲೋ ಮಾಡ್ತಾನೆ. ಅವ್ನ ಮಗ ಶ್ರೀಧರ ಫಾಲೋ ಮಾಡಲ್ಲ, ಅವ್ನ ಮಗ ಫಾಲೋ ಮಾಡ್ತಾನೆ ನೋಡ್ರಿ. ಸೊ ಅವನು ಈ ವಿಡಿಯೋ ಮಾಡಿ ಹಾಕ್ತಾರೆ ಡಾಕ್ಟ್ರು, ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಕೇಳ್ತಿದ್ರು. ಸೊ ಆಗ್ತೀವಿ ಅಂತ ಹೇಳಿದ್ದೀನಿ. ವೈಫು ನಮ್ಮ ಹರೀಶ್ ಅವ್ರ ವೈಫು ಲೈವ್ಗೆ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ನಾನು ಯಾವತ್ತೂ ಲೈವ್ ಮಾಡಿಲ್ಲ. ಮೋಸ್ಟ್ಲಿ ಈ ಸತಿ ಟ್ರೈ ಮಾಡ್ತೀನಿ, ಎಲ್ಲಿ ಜಂಗಲ್ ಲಾಡ್ಜಸಲ್ಲೇ ಕಬಿನಿಯಲ್ಲೇ ಲೈವ್ ಏನಾದರೂ ಆಗುತ್ತಾ ಅಂತ. ಸೊ ನಿನ್ನೆ ಮಳೆ ಬರ್ತಾ ಇತ್ತು ಅಂತ ಹರೀಶ್ ಅವರು ಎದ್ರುಕೊಂಡ್ಬಿಟ್ಟಿದ್ರು ಇಲ್ಲಿ. ಆ್ಯಕ್ಚುಲಿ ನೆನ್ನೆ ಸ್ವಲ್ಪ ಚಮಕ್ ಕೊಟ್ಬಿಡ್ತು ವೆದರು. ನೆನ್ನೆ ಬೆಂಗಳೂರಲ್ಲಿ ಬೆಳಗ್ಗೆಯಿಂದ ಪೂರ ಮೋಡ ಮುಚ್ಕೊಂಡಿತ್ತು, ಸ್ವಲ್ಪ ಮಳೆ ಬರೋ ಸ್ಟಾರ್ಟ್ ಆಗ್ಬಿಡ್ತು. ಸೊ ಮೋಸ್ಟ್ಲಿ ಮತ್ತೊಂದು ಸೈಕ್ಲೋನ್ ಏನೋ ಮೋಸ್ಟ್ಲಿ ಹಿಡಿದಿರಬೇಕು ಅಂದ್ಕೊಂಡ್ವಿ. ಸೈಕ್ಲೋನ್ ಏನಾದ್ರು ಹಿಡಿದಿದ್ರೆ ಈ ಕಡೆ ಕೂಡ ಸೈಕ್ಲೋನ್ ಇರ್ತಾ ಇತ್ತು, ಈ ಕಡೆ ಕೂಡ ಸೈಕ್ಲೋನ್ ಇದ್ದಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಮಳೆ ಬಂದಿದ್ರೆ ಸಫಾರಿ ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ನಾವು ಸಫಾರಿಗೆ ಹೋಗ್ತಿರೋದು. ಬಟ್ ಏನೋ ದೇವ್ರ ದಯೆಯಿಂದ ಇವತ್ತು ಬೆಳಗ್ಗೆಯಿಂದ ಮಳೆ ಇಲ್ಲ, ಸ್ಕೈ ಕೂಡ ಕ್ಲಿಯರ್ ಇದೆ, ಮಳೆ ಬರುವಂಥ ಲಕ್ಷಣಗಳು ಕಾಣ್ತಿಲ್ಲ. ಸೊ ಸಫಾರಿ ಚೆನ್ನಾಗಾಗತ್ತೆ ಅಂದ್ಕೊಂಡಿದ್ದೀವಿ. ಅದೇ ಥರ ಸ್ವಲ್ಪ ನಮಗೆ ಲಕ್ಕು ನಮ್ಮ ಕಡೆ ಇದ್ಬಿಟ್ರೆ, ಬ್ಲ್ಯಾಕ್ ಪ್ಯಾಂಥರು ಮತ್ತು ಟೈಗರ್ ಕಾಣಿಸ್ಬಿಟ್ರೆ ಪರ್ಫೆಕ್ಟ್. ಟೈಮ್ ಬಂದು 12:34. ಸೊ ನಾವು ಕಬಿನಿ ರಿವರ್ ಲಾಡ್ಜ್ನ ರೀಚ್ ಆದ್ವಿ. ಹತ್ತತ್ರ 11:30 11:40ಕ್ಕೆ ರೀಚ್ ಆದ್ವಿ. ಬಟ್ ರೂಮ್ ರೆಡಿ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ರೂಮ್ ಕೊಡೋದಕ್ಕೆ. ಸೊ ಇವಾಗ ಜಸ್ಟ್ ರೂಮ್ ಕೊಟ್ಟಿದ್ದಾರೆ. ರೂಮಲ್ಲೆಲ್ಲ ಅನ್ಲೋಡ್ ಮಾಡಿ ಬಂದಿದ್ದೀನಿ. ಅದು ನಮ್ಮದು ಕಿಟ್ ಬ್ಯಾಗು ಮತ್ತು ಕ್ಯಾಮ್ರಾ ಬ್ಯಾಗೆಲ್ಲನೂ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಇದೇ ಪಾರ್ಕಿಂಗ್ ಜಾಗ ಕಬಿನಿಯಲ್ಲಿ. ಸೊ ಎಲ್ಲ ಗಾಡಿಗಳು ನೋಡೋದಿಲ್ಲ, ಪಾರ್ಕ್ ಆಗಿದೆ. ಸೊ ಹೊರಟೆ. ಎಲ್ಲಿ ಉಳ್ಕೊಂಡಿದ್ದೀವಿ ಅಂದರೆ ಈಸ್ಟ್ ಬಂಗ್ಲೋ ಅಂತ ಬರುತ್ತೆ, ವೈಸರಾಯ್ ಪ್ಯಾಕೇಜು. ಅಲ್ಲಿ ಉಳ್ಕೊಂಡಿದ್ದೀವಿ. ಒಂದು ರೂಮು, 3 ಜನ ಇರ್ತೀವಿ. ಬನ್ನಿ ನಾನು ನಿಮಗೆ ರೂಮ್ ತೋರಿಸ್ಕೊಡ್ತೀನಿ. ಆ ರೂಮ್ ತೋರಿಸಿದ್ದೀನಿ ಲಾಸ್ಟ್ ಟೈಮು ನಾನು ಮತ್ತು ನನ್ನ ಮಗಳು ಬಂದಾಗ. ಅದು ಲಿಂಕ್ ಇಲ್ಲೆಲ್ಲ ಬಿಡ್ತೀನಿ ನೋಡಿ. ಒಂದು 2 years ಬ್ಯಾಕ್ ಏನೋ ಬಂದಿದ್ದೆ, 2.5 years ಬ್ಯಾಕು ವೈಸರಾಯ್ಗೆ ಬಂದಿದ್ದೆ. ಅವಾಗ ವೈಸರಾಯಲ್ಲಿ ಉಳ್ಕೊಂಡಿದ್ದೆ. ಸೇಮ್ ಅದೇ ಥರ ಇರುತ್ತೆ ರೂಮು, ಬೇರೆ ಏನು ಡಿಫ್ರೆಂಟ್ ಇರೋಲ್ಲ. ಅದ್ರ ಪಕ್ಕದ ರೂಮೇ ಸಿಕ್ಕಿದೆ ನನಗೆ ಈ ಸತಿ. ಲಾಸ್ಟ್ ಟೈಮ್ ರೂಮ್ ನಂಬರ್ 3 ಉಳಿದಿದ್ದೆ, ಈ ಟೈಮ್ ರೂಮ್ ನಂಬರ್ 4 ಉಳ್ಕೊತೀನಿ. ಬಟ್ 3 ಜನ ಉಳ್ಕೊತೀವಿ. ಬನ್ನಿ ರೂಮ್ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಇದೆ ಈಸ್ಟ್ ಬಂಗ್ಲೋ. ಸೊ ಇದೇ ರೂಮ್ ನಂಬರ್ 4, ರೂಮ್ ನಂಬರ್ 3. ಲಾಸ್ಟ್ ಟೈಮ್ ಉಳ್ಕೊಂಡಿದ್ದೆ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಥ್ಯಾಂಕ್ ಯು. This is our about for next 24 hours. A mini walk around video. Dr. Sridhar is already relaxing. A cot, single bed cot, 2 bed cot. A kind of open wardrobe is there. A big mirror is there. The roof is really high. And bathroom ಇದೆ. ಬಾತ್ರೂಮ್ಗೆ ಇನ್ನೊಂದು ಎಂಟ್ರೆನ್ಸ್ ಕೂಡ ಇದೆ ಆ ಕಡೆಯಿಂದ. ಸೂಪರ್ ಅಲ್ಲ? ಸೊ ಹೈಜಿನಿಕ್ ಆಗಿದೆ, ನೀಟಾಗಿದೆ. ಮತ್ತು ಇದೇನೋ ಒಂದು ಹಾಕಿದ್ದಾರೆ ಇಲ್ಲಿ. ಏನಿದು? ಕ್ರಾಸಿಂಗ್ ದ ಕಬಿನಿ ರಿವರ್, ಕೆಡ್ಡ ಆಪರೇಷನ್. ಇದು ಮೈಸೂರು ಮಹಾರಾಜರದ್ದು ಫೋಟೋ ಅಂತ. ಅವರವಾಗ ಬರ್ತಿದ್ದಾರಂತೆ ಇಲ್ಲಿ ಸಫಾರಿ ಮಾಡೋದಕ್ಕೆ. ಅದೊಂದು ಫೋಟೋ ತೆಗೆದು ಹಾಕಿದ್ದಾರೆ. ಅದು ಬಿಟ್ಟರೆ ತೋರಿಸಿದ್ದೇನಲ್ಲ ಭಾಳ ಸಲ ನಮಗೆ ವೈಸರಾಯ್. ಇದು ಸೇಮ್ ಅದೇ ಥರ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಸೊ ನಾನಂತೂ ಒಂದು ಫೋನ್ ಕಾಲ್ ತೆಗೆದಿಲ್ಲ ನಾನು ಬಂದಮೇಲಿಂದನೂ. ನಮ್ಮ ಕಡೆ ನಿಮ್ಗೆ ಆಲ್ರೆಡಿ ಎಂಜಾಯ್ ಮಾಡ್ತಿದ್ದೇನೆ. ಇವರಿಬ್ಬರು ಫೋನ್ ಕಾಲ್ ಮೇಲೆ ಫೋನ್ ಕಾಲ್ ತೆಗಿತಿದ್ದಾರೆ, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದಾರೆ. ಇವರು ಬೆಂಗಳೂರಿಗೆ ಬಿಟ್ಟು ಬಂದ್ರೂ ಇನ್ನೂ ಅದೇ ಪ್ರೊಫೆಷನಲ್ಲಿ ಇದ್ದಾರೆ ಇವರು. ಏನು ಮಾಡಲ್ಲ. ಟೈಮ್ ಬಂದು 1:15. ಸೊ ನಾನೊಂದು ಅರ್ಧ ಗಂಟೆ ಮಲಗಿಬಿಟ್ಟಿದ್ದೆ. ಶ್ರೀಧರ ಮತ್ತು ಹರೀಶು ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊತಾ ಇದ್ರು. ಏನೋ ಫೋನಲ್ಲಿ ಆ ಫೋಟೋ ಈ ಫೋಟೋ ಏನೋ ತೋರಿಸ್ಕೊತಾ ಇದ್ದಾರಪ್ಪ. ಏನು ತೋರಿಸ್ಕೊತಾ ಇದ್ದಾರೋ ಗೊತ್ತಿಲ್ಲ ಇಬ್ಬರೂ. ಸೊ ರೆಡಿಯಾಗಿದ್ದೀವಿ, ಊಟಕ್ಕೆ ಹೊರಟ್ವಿ ಗೋಲ್ಗರ್ಗೆ. ಸೊ ನಮ್ಮ ಹರೀಶ ಬಾತ್ರೂಮಲ್ಲಿ, ವಾಶ್ರೂಮಲ್ಲಿ ಇದ್ದಾನೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನಲ್ಲ ಅವನು. ಸಕ್ಕತ್ತಾಗಿದೆ. ಎಲ್ಲ ಕಡೆ ಸ್ಪ್ರಿಂಕ್ಲರ್ಸ್ ಹಾಕಿದ ನೋಡು. ಇಲ್ಲ ಅಂದ್ರೆ ಏನು ರಾತ್ರಿ ಸೂಪರ್ ಆಗಿರುತ್ತೆ. ಈವ್ನಿಂಗ್ ಚೆನ್ನಾಗಿರುತ್ತೆ. ಆಚೆ ಕಡೆ ನಾವು ರಾತ್ರಿ ಟೇಬಲ್ ಹಾಕ್ಕೊಂಡು ಸೆಷನ್ ಮಾಡೋದು.
ಫ್ರೆಂಡ್ ಆಗ್ಬೋದು ಅವಾಗ ಎಲ್ಲರೂ. ಎಲ್ಲರೂ ಫ್ರೆಂಡ್ ಮಾಡ್ಕೊಳ್ಳೋದು. ಯಾರು ಫ್ರೆಂಡ್ ಆಗ್ತಾರೋ ಇಲ್ಲ, ಯಾರೂ ಆಗಲ್ಲ ಕಣೋ. ಅದೊಂದು ಚೆನ್ನಾಗಿ ಶ್ರೀಧರ್ ಅವ್ರಿಗೆ ನ್ಯಾಕಿದೆ ಅದಲ್ಲ. ಸ್ಕಾರ್ಪಿಯೋ ಒಂದು ವ್ಯಾನ್ ಇದೆಯಲ್ಲ, ಚೆನ್ನಾಗಿದೆ ನೋಡಿ, ಓಪನ್. ಅದು ಕಾವು ತಪ್ಪರೆ ಆರೆಂಜ್ ಕೌಂಟ್ ಇರೋದು. ಅದು ಯೂಶಲಿ ಏನಾದರೂ ಗೆಸ್ಟ್ಗಳು ಜಾಸ್ತಿ ಇದ್ದರೆ ಹಿಂಗೆ ಗೆಸ್ಟ್ಗಳು ಜಾಸ್ತಿ ಇದ್ದರೆ ಅವ್ರ ಕಡೆಯಿಂದ ತರಿಸ್ಕೊತಾರೆ ಜೈಲರ್ ಸಫಾರಿಗೆ. ಮೋಸ್ಟ್ಲಿ ಇದು ಫುಲ್ ಇತ್ತು, ಹಿಂಗಿತ್ತು. ಫುಲ್ ಇರುತ್ತೆ ಕಣ, ಯಾವಾಗಲೂ ನೋಡಿದೆ ಇನ್ನೊಂದು ಇವತ್ತು ಫುಲ್ ಇತ್ತು. ಅದು ನಮ್ಮ ಪಕ್ಕದ ರೂಮಲ್ಲಿ ನಮಗೆ ಸಿಕ್ತಲ್ಲ ಆರಾಮಾಗಿ. ನಾವು 3 ಜನ ಮೋಸ್ಟ್ಲಿ ಪ್ಲಾನೆಟರಿ ಅಲೈನ್ಮೆಂಟ್ ಆಗಿದೆ ಸದ್ಯಕ್ಕೆ. ಸೀರಿಯಸ್ಲಿ ಇಲ್ಲದೇ ಇದ್ರೆ ಇವಾಗ ನಾವು 21st ಅಂದಿದ್ರೆ ನಿಮ್ಗೆ ಸಿಗ್ತಾ ಇರಲಿಲ್ಲ. 21st ಟೆಂಟ್ ಇತ್ತು ಅಷ್ಟೇ ಅಲ್ವಾ? ಇಲ್ಲ, 21st 22nd ಟೆಂಟ್ ಇತ್ತು. ಬಟ್ ಸೇಮ್ ಪ್ರೈಸ್ ಬಟ್ ಟೆಂಟ್ ಚೆನ್ನಾಗಿದೆ. ಹೌದಾ? ಟೆಂಟ್ ತೋರಿಸ್ತೀನಿ. ಮರದ ಮೇಲೆಲ್ಲ ಇದೆಯಾ ಅಂತೆಲ್ಲ ಇಲ್ಲಿ? ಮರದ ಮೇಲೆಲ್ಲ ಇಲ್ಲ, ಲಾಗ್ ಹಟ್ಸ್ ಇಲ್ಲ ಇಲ್ಲಿ. ನಮ್ಗೆ ಏನಕ್ಕೆ ಶೆಕೆ ಆಗ್ತದೆ, ಒಳಗೆ ಟೀ ಶರ್ಟ್ ಬೇರೆ ಹಾಕಿಲ್ಲ. ಇಲ್ಲ, ಇರ್ಲಿ ಬಿಡು, ಚಳಿ ಅಂದ್ಕೊಂಡು ಬರ್ಬೇಕಾದ್ರೆ ಚಳಿ ಆಗತ್ತೆ. ಆ್ಯಕ್ಚುಲಿ ಚಳಿ ಬಿಲ್ಡಪ್ ಆಗಿದೆಯಲ್ಲ ಈಗ ಸ್ವಲ್ಪ. ನೀನು ನಿದ್ದೆ ಮಾಡಿ ಹೇಳ್ತಿಯಲ್ಲ, ಅದಕ್ಕೆ ಹಂಗಾಗಿರುತ್ತೆ. ಇರ್ಬೋದು ಮೋಸ್ಟ್ಲಿ. ನಮ್ಮಿಬ್ರಿಗೆ ಹಂಗೆ ಇದೆ. ಎಕ್ಸ್ಟ್ರಾರ್ಡಿನರಿ ಫ್ಯಾಟ್ ಲೇಯರ್ಸ್ ಬೇರೆ ಇದೆ ನಮಗೆ. ಎಲ್ಲರಿಗಿಂತ ನಮ್ಗೆ ಜಾಸ್ತಿ ಇದೆ. ಎಲ್ಲರಿಗಿಂತ ನಮ್ಗೆ ಜಾಸ್ತಿ ಇದೆ. ಬಿಡ, ಖುಷಿ ಆಯ್ತಾ? ಖುಷಿ ಆಯ್ತು. ಹಂಗೆ ಕಂಪ್ನಿಗೆ ಒಬ್ಬ ಇದೆಯಾ? ಇದು ರೂಮ ಊಟ ಆಯಿತು. ನಾನು ಇಷ್ಟು ದಿನ ಕಬಿನಿಗೆ ಬಂದಾಗೆಲ್ಲ ಊಟದ ಬಗ್ಗೆ ಬಹಳ ಕಂಪ್ಲೇಂಟ್ ಮಾಡ್ತಿದ್ದೆ ನಾನು, ಸ್ವಲ್ಪ ಊಟ ಚೆನ್ನಾಗಿಲ್ಲ ಅಂತ. ಬಟ್ ಇವತ್ತೇನೋ ಚೆನ್ನಾಗಿ ಅನ್ನಿಸ್ಬಿಡ್ತು ಇವತ್ತು ಊಟ. ಹರೀಶಂಗೂ ಇಷ್ಟ ಆಯಿತು, ಶ್ರೀಧರಂಗೂ ಊಟ ಇಷ್ಟ ಆಯಿತು. ಶ್ರೀಧರ ಸ್ವೀಟ್ ಕೂಡ ತಿಂದ ಈಗ ಬರಬೇಕಾದ್ರೆ. ಸೊ ಊಟ ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಇವರೇನೋ ನದಿ ನೋಡಬೇಕು ಅಂತ ಹೇಳಿದ್ರು. ಸೊ ನದಿ ಕಡೆ ಹೊರಟ್ವಿ ಈಗ, ನಾನು ಹರೀಶ ಮತ್ತು ಶ್ರೀಧರು. ತುಂಬ ನೀರಿದೆ ನದಿಯಲ್ಲಿ, ಚೆನ್ನಾಗಿದೆ, ಮಳೆ ಇದೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿವರೆಗೂ ಬಂದಿದೆ ನೀರು. ಯೂಶಲಿ ಇಷ್ಟು ಹತ್ರ ಬರಲ್ಲ ನೀರು, ಬಟ್ ಮಳೆ ಚೆನ್ನಾಗಾಗಿದೆ. ನೋಡಿ, ಒಂದು 360 ಡಿಗ್ರಿ ವ್ಯೂ ತೋರಿಸ್ಬಿಡ್ತೇನೆ. ಸೊ ಟೈಮ್ ಬಂದು 3 ಗಂಟೆ. ಸಫಾರಿಗೆ ಹೊರಟ್ವಿ ರೆಡಿಯಾಗಿ. ಸೊ ನಾನು ಕ್ಯಾಮ್ರಾ ಬ್ಯಾಗ್ ಹಾಕಿದ್ದೇನೆ, ಶ್ರೀಧರ ಕ್ಯಾಮ್ರಾ ಬ್ಯಾಗ್ ತೊಗೊಂಡಿದ್ದಾರೆ. ನನ್ನ ಕ್ಯಾಮ್ರಾ ಶ್ರೀಧರ ಕೈಯಲ್ಲಿದೆ, ಗೋಪುರ ನನ್ನ ಕೈಯಲ್ಲಿದೆ. ಸೊ ಇಲ್ಲಿಂದ ಸಫಾರಿ ಗಾಡಿಗಳು ಲೈನ್ ಸ್ಟಾರ್ಟ್ ಆಗುತ್ತೆ. ಏ ಶ್ರೀಧರ, ಬಲಗಾಡಿ ಒಳಗಡೆ ಇಟ್ಟಿಯಾ? ಸಾಕು, ಬಲಗಡೆ ಕಾಲಿಟ್ಟೇನಪ್ಪ. ಪೂಜೆ ಮಾಡು, ಚಾಮುಂಡೇಶ್ವರಿ ತಾಯಿ ಕಾಣುತ್ತೆ ಈಗ. ಸೊ ಟೈಮ್ ಬಂದು 7 ಗಂಟೆ. ಸೊ ಸಫಾರಿಯಿಂದ ಬಂದ್ವಿ 6:30 6:40 ಹಂಗೆ. ಸ್ವಲ್ಪ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಸ್ನ್ಯಾಕ್ಸ್ ಮಾಡಿಕೊಂಡು ರೂಮಿಗೆ ಬಂದ್ವಿ. ಸಫಾರಿ ತುಂಬ ಭಾಳ ಡ್ರೈವ್ ಹೋಯಿತು. ಝೋನ್ A ಕೊಟ್ಟಿದ್ರು ನಮಗೆ.
ಕಾಣಿಸಿದ್ದು ಒಂದು 4 ಬೈಸನ್ ಕಾಣಿಸ್ತು, ಇಲ್ಲ 2 ಹರ್ಡ್ ಆಫ್ ಬೈಸನ್ ಕಾಣಿಸ್ತು, ಆಮೇಲೆ ಒಂದು ಪಿಕಾಕ್ ಕಾಣಿಸ್ತು, ಒಂದಷ್ಟು ಡಿಯರ್ ಕಾಣಿಸ್ತು, ಒಂದು ಸರ್ಪೆಂಟಿಗಲ್ ಕಾಣಿಸ್ತು, ಪ್ಲಸ್ ಒಂದು ಆಮೆ ಕಾಣಿಸ್ತು. ರೋಡ್ ಕ್ರಾಸ್ ಮಾಡ್ತಿರೋದು ಇಷ್ಟು ಬಿಟ್ಟರೆ ಬೇರೆ ಸೈಟಿಂಗ್ ಆಗಿಲ್ಲ ನಮಗೆ. ಒಂದು ಕ್ಯಾಟ್ ಇಲ್ಲ, ಏನಿಲ್ಲ. ಝೋನ್ ಬಿಯಲ್ಲಿ 2 ಟೈಗರ್ ಆಗಿದೆ, ಒಂದು ಪೈಥಾನ್ ಆಗಿದೆಯಂತೆ. ಬಟ್ ಝೋಯೇ ತುಂಬ ಡ್ರೈ ಹೋಯಿತು. 8 ಜೀಪು ಝೋನ್ ಎಲ್ಲಿತ್ತು, 8 ಜೀಪು ಝೋನ್ ಬಿ ಯಲ್ಲಿತ್ತು. ಸೊ ನಾಳೆ ಒಂದು ಸಫಾರಿ ಇದೆ. ಯೂಶಲಿ ಟೆಂಟಲ್ಲಿ ಉಳ್ಕೊಂಡ್ರೆ ಅಥವಾ ವೈಸ್ರಾಯ್ ಬಂಗ್ಲೋಲ್ಲಿ ಉಳ್ಕೊಂಡ್ರೆ ನಮಗೆ ಒಂದು ಜೀಪ್ ಸಫಾರಿ ಕೊಡ್ತಾರೆ, ಒಂದು ಬೋಟ್ ಸಫಾರಿ ಕೊಡ್ತಾರೆ. ಸೊ ಇವತ್ತು ನಮ್ಮದು ಜೀಪ್ ಸಫಾರಿ ಆಗಿದೆ. ಸೊ ನಾಳೆ ಬೆಳಗ್ಗೆ ಬೋಟ್ ಸಫಾರಿ ಇರುತ್ತೆ ನಮಗೆ. ಬಟ್ ಬೋಟ್ ಸಫಾರಿ ಮಾಡೋಕ್ಕೆ ಇಷ್ಟ ಇಲ್ಲ. ಕೇಳ್ಕೊಂಡ್ರೆ ಅಕಸ್ಮಾತ್ ಸ್ಲಾಟ್ಸ್ ಖಾಲಿ ಇದ್ದರೆ ಬೇಕಾದ್ರೆ ಜೀಪ್ ಸಫಾರಿ ಕೊಡ್ತಾರೆ. ಸೊ ಅದನ್ನು ಸರಿ ಮಾಡೋದಕ್ಕೆ ಹರೀಶ್ ಮತ್ತು ಶ್ರೀಧರ್ ಹೋಗಿದ್ದಾರೆ ಮಾತಾಡೋದಕ್ಕೆ. ಸೊ ನೋಡೋಣ ನಾಳೆ ಜೀಪ್ ಸಫಾರಿ ಕೊಡ್ತಾರೆ ಅಥವಾ ಬೋಟ್ ಸಫಾರಿ ಕೊಡ್ತಾರಾ ಅಂತ. ಜೀಪ್ ಸಫಾರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಜೀಪ್ ಸಫಾರಿ ಅಕಸ್ಮಾತ್ ಏನಾದರೂ ಕೊಟ್ಟರೆ ಝೋನ್ ಬಿ ಸಿಗೋಲ್ಲ ನಮಗೆ, ಝೋನ್ ಎ ಸಿಗೋಲ್ಲ ನಮಗೆ, ಝೋನ್ ಬಿ ಸಿಗುತ್ತೆ. ಯಾಕಂದರೆ ಝೋನ್ ಎ ಮಾಡಿದ್ವಲ್ಲ ಇವತ್ತು, ನಾಳೆ ಝೋನ್ ಬಿ ಕೊಡ್ತಾರೆ. ಸೊ ನೋಡೋಣ ನಮ್ಮ ಲೆಕ್ಕ ಹೆಂಗಿದೆ ಅಂತ. ಹೋಗಿದ್ದಾರೆ ಅವ್ರು ಮಾತಾಡ್ಕೊಂಬರೋದಕ್ಕೆ. ಬರಲಿ, ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಸೊ ಇವಾಗ ಏನು ಪ್ಲ್ಯಾನು, ಸ್ವಲ್ಪ ಲೇಟಾಗಿ ಕೂತ್ಕೊಂಡು ನಾನು ಹರೀಶು ಮತ್ತು ಶ್ರೀಧರು ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಫೋಟೋಸ್ ಏನೇನು ತೆಗೆದಿದ್ದೀವಲ್ಲ ಅವೆಲ್ಲ ಸ್ವಲ್ಪ ರಿವ್ಯೂ ಮಾಡಿಕೊಂಡು, ಆದರೆ ಒಂದು ಸ್ವಲ್ಪ ಲೈಟಾಗಿ ಸೆಷನ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದು ಮಲಗಿಬಿಡ್ತೀವಿ. ಸೊ ಅದು ನಮ್ಮ ಪ್ಲ್ಯಾನ್ ಇದೆ. ಬೆಳಗ್ಗೆ ಮತ್ತೆ ನಾವು 6 ಗಂಟೆಗೆ ರೆಡಿ ಇರಬೇಕು ಗೋಲ್ಘರ್ ಹತ್ರ ಸಫಾರಿಗೆ. ಸೊ ಹತ್ತಿರ ಒಂದು 5 ಗಂಟೆಗೆ ಹೊರಡಬೇಕಾಗುತ್ತೆ. ಸೊ ಬೇಗ ಮಲಗಬೇಕಾಗತ್ತೆ. ಹೋಗಿ ಬರಲಿ, ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ ಏನಾಯಿತು ಅಂತ. ಸ್ನೇಲ್ ಪೇಸ್ ಇದಕ್ಕೆ ಅಂತ ಹೇಳೋದು ನೋಡಿ, ಎಷ್ಟು ಮೆತ್ತುಂಬು ಆಗುತ್ತೆ. ಸೊ ಬಂದಿರೋ ರೂಮ್ ಹತ್ರ ರೂಮ್ ಓಪನ್ ಮಾಡ್ತಿದ್ದಾರೆ ಶ್ರೀ ಅವರು. ಒಳಗಡೆ ಹೋಗಿ ಪಾಚ್ಕೊಡೋದೆ ನಾವು. ಮತ್ತೆ ಬೆಳಗ್ಗೆ ಬಂದು ಭೇಟಿ ಆಗೋದು ಸಫಾರಿಯಲ್ಲಿ. ನಮಸ್ಕಾರ. ಡಿಸೆಂಬರ್ 15 ಬುಧವಾರ ಬೆಳಗ್ಗೆ ಟೈಮು 6:15. ಸೊ ನಾವು ಬೆಳಗಿನ ಸಫಾರಿಗೆ ಹೊರಟಿದ್ದೀವಿ. ಇವಾಗ ಹೋಗ್ತಿರೋದು ಝೋನ್ ಬಿಗೆ. ಸೊ ನೆನ್ನೇನು ಸೈಟಿಂಗ್ ಆಗಿಲ್ಲ. ನೋಡೋಣ ಇವತ್ತು ಸೈಟಿಂಗ್ ಆಗುತ್ತೆ ಅಲ್ವ ಝೋನ್ ಬಿ ಯಲ್ಲಿ ಅಂತ. ಬನ್ನಿ, ಅಪ್ಡೇಟ್ ಮಾಡ್ತಾಯಿದ್ದೆ. ಚಳಿ ಇದೆ ಅಂದ್ಕೊಂಡು ತುಂಬ ಇದೆ, ಚಳಿ ಇಲ್ಲ, ಭಾಳ ಕಮ್ಮಿ ಇದೆ. ಸೊ ನಾವು ಥರ್ಮಲ್ಲು ಜಾಕೆಟ್ ಎಲ್ಲ ತೊಗೊಂಬಂದಿದ್ದೆ, ಏನೂ ಹಾಕಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಕ್ಯಾಪ್ ಕೂಡ ಹಾಕಿಲ್ಲ ನೋಡಿ. ಸೊ ಅಷ್ಟು ಚಳಿ ಕಮ್ಮಿ ಇದೆ. ನೋಡೋಣ ಬನ್ನಿ. ಮೋಡ ಅಂತೂ ಕಟ್ಟಿಲ್ಲ, ಫಾಗ್ ಅಂತೂ ಇಲ್ಲ, ಮಂಜಂತೂ ಇಲ್ಲ. ಸೊ ಸೈಟಿಂಗ್ ಆದರೆ ಬೆಳಗ್ಗೆನೇ ಕಾಣಿಸುತ್ತೆ. ಎಲ್ಲ ನಮ್ಮ ಲೆಕ್ಕ. ಬನ್ನಿ ನೋಡೋಣ. ಅಲ್ಲಿ ಸೆಂಟ್ ಸ್ಪ್ರೇ ಮಾಡಿದೆ, ಅದಕ್ಕೆ ಅದು ಇದು ಮಾಡೋದು. ಟೈಗರ್ ಸ್ಪ್ರೇ ಮಾಡಿದೆ, ಸೆಂಟ್ ಸ್ಪ್ರೇ ಮಾಡಿದೆ. ಸೊ ಅದು ಸ್ಮೆಲ್ಲನ್ನು ಅಪ್ಲೈ ಮಾಡ್ತೀನಿ. ನಾಗರೋಳೆ ನ್ಯಾಷನಲ್ ಪಾರ್ಕ್ ಇಟ್ಸ್ ಕನೆಕ್ಟ್ ಟು ವೈನಾಡ್ ಫಾರೆಸ್ಟ್. ಸೊ ನಾಗರೋಳೆ ಫಾರೆಸ್ಟ್ 642 ಸ್ಕ್ವೇರ್ ಕಿಲೋಮೀಟರ್ ಟೋಟಲ್ ಫಾರೆಸ್ಟ್ ಏರಿಯಾ. ಓಕೆ. ಆಮೇಲೆ ಎಷ್ಟು ಟೈಗರ್ಸ್ ಇದೆ ಸರ್ ಇಲ್ಲಿ? ಹೌ ಮೆನಿ ಟೈಗರ್ಸ್? ಟೋಟಲಿ ಇನ್ ದ ಕಬಿನಿ ಫಾರೆಸ್ಟ್ ಸರ್ 27 ಟೈಗರ್ ಇದೆ ಸರ್. ಓಕೆ. ಆ್ಯಂಡ್ ಇನ್ ಹೋಲ್ ನಾಗರೋಳೆ ಮೇಬಿ 100 ಟೈಗರ್ ಇದೆ. ವೆರಿ ಗುಡ್. ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇಂಪ್ರೂವ್ಮೆಂಟ್ ಆಗಿದೆ ಸರ್, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಟೈಮ್ ಬಂದು 10:15. ತಿಂಡಿ ಮುಗೀತು. ಸಫಾರಿ ಮುಗಿಸ್ಕೊಂಬಂದು ತಿಂಡಿನ ಮುಗಿಸ್ಕೊಂಡು ರೂಮ್ ಕಡೆ ಹೊರಟಿದ್ದೀವಿ. ಸಫಾರಿ ಹೆಂಗಿತ್ತು? ಅದ್ಭುತವಾಗಿತ್ತು. ನೆನ್ನೆ ಆದರೂ ಅಟ್ಲೀಸ್ಟ್ ಸ್ವಲ್ಪ ಗೌರ್ ನೋಡಿದ್ವಿ. ಆಮೇಲೆ ಏನು ನೋಡಿದ್ವಿ? ಒಂದು ಸರ್ಪೆಂಟಿಗಲ್ ನೋಡಿದ್ವಿ. ಆಮೇಲೆ ಒಂದು ಆಮೆ ನೋಡಿದ್ವಿ. ಆಮೇಲೆ ಒಂದು ಸ್ಪಾಟೆಡ್ ಡಿಯರ್ಸ್ ನೋಡಿದ್ವಿ. ಇವತ್ತು ಸಾಂಬಾರು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ತುಂಬ ಡಲ್ ಇತ್ತು ಇವತ್ತು. ಡ್ರೈ ಇತ್ತು ಸಫಾರಿ. ಝೋನ್ ಬಿಗೆ ಹೋಗಿದ್ವಿ. ಏನು ಮಾಡ್ತೀರಾ, ಲಕ್ ಸರಿ ಇಲ್ಲ. ನಾನು ಭಾಳ ನೋಡಿದ್ದೀನಿ ಬಿಡಿ, ಇವನು ನೋಡಿದ್ದಾನೆ ಅಷ್ಟೇ ಇದನ್ನು. ಬಟ್ ಹರೀಶ್ ಫಸ್ಟ್ ಟೈಮ್ ಬಂದಿದ್ದು. ಹರೀಶ್ಗೆ ಟೈಗರ್ ಕಾಣಿಸ್ಲೇ ಇಲ್ಲ. ಸೊ ಸ್ವಲ್ಪ ಬ್ಯಾಡ್ ಲಕ್ ಆಗೋಯ್ತು ಇವತ್ತು. ಏನು ಮಾಡ್ತೀವಿ? ವಿ ಎಂಜಾಯ್ಡ್ ಎ ಲಾಟ್. ಆಮೇಲೆ ಇವಾಗ 10:15 ಮನೆಗೆ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ರೂಮ್ ಖಾಲಿ ಮಾಡಬೇಕು. ಸೊ ನಾ ಟೈಮ್ ತೊಗೊಂಡು 11:15 ರೂಮ್ ಖಾಲಿ ಮಾಡ್ತೀವಿ. 11:15 ಆನ್ ದ ರೋಡ್ ಬ್ಯಾಕ್ ಟು ಬ್ಯಾಂಗ್ಳೂರು. ಅಷ್ಟೇ ನಮ್ಮದು ಇವತ್ತು ಒಂದು ದಿನದ ಕಬಿನಿ ವೈಲ್ಡ್ ಲೈಫ್
ಟ್ರಿಪ್ಪು, ವೈಲ್ಡ್ ಲೈಫ್ ಫೋಟೋಗ್ರಫಿ ಟ್ರಿಪ್ಪು ಇವತ್ತಿಗೆ ಮುಗೀತು. ಸೊ ಮನೆ ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಸೊ ಈಗ 11:50 ಮನೆಗೆ ಹೋಗೋದಕ್ಕೆ ಒಂದು 5.5 hours ತಗೊಳ್ಳಿ. ಸೊ ಒಂದು 5:30-6 ಗಂಟೆಗೆ ಮೋಸ್ಟ್ಲಿ ನಾವು ಬೆಂಗಳೂರಲ್ಲಿ ಬೀಳ್ತೀವಿ, ರೆಸ್ಪೆಕ್ಟಿವ್ ಅವ್ರ ಮನೆಗೆ ಹೋಗ್ತೀವಿ. ಸೊ ಎಲ್ಲಾದರೂ ಬ್ರೇಕ್ ಕೊಡ್ತೀವಿ, ಹೋಗ್ಬೇಕಾದ್ರೆ ಕೊಡ್ತೀವಿ. ಒಂದು ಕಡೆ ಮಾತ್ರ ಬ್ರೇಕ್ ಕೊಡ್ತೀವಿ. ಮೈಸೂರು ದಾಟಿ ಹಾಸನ ಹೈವೇ ಬಂದು, ಹಾಸನ ಹೈವೇಯಿಂದ ಸ್ವಾತಿಗೆ ಬಂದು, ಸ್ವಾತಿಯಲ್ಲಿ ನಿಲ್ಲಿಸಿ ಒಂದು ಕಾಫಿ ಕುಡ್ಕೊಂಡು ಅಥವಾ ಏನಾದರೂ ಊಟ ಮಾಡಿಕೊಂಡು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಸೊ ಅಷ್ಟೇ ಗೆಳೆಯರೇ, ನಮ್ಮದು ಒಂದು ದಿನ ವೈಲ್ಡ್ ಲೈಫ್ ಫೋಟೋಗ್ರಫಿ ಟ್ರಿಪ್ ಮುಗೀತು, ಕಬ್ಬಿನಿ ರಿವರ್ ಲಾಡ್ಜ್ ಟ್ರಿಪ್ ಮುಗೀತು. ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಆ್ಯಂಡ್ ರೈಟ್ ಸೇಫ್. ಬಾಬಾ ಗೈಸ್, ಬಾಬಾ. ನಿಮ್ದು ಅನಿಸಿಕೆಗಳು ಹೇಳ್ಬೇಕು ಇನ್ನ ಹೇಳಿ. ಡಾಕ್ಟರ್ ಶ್ರೀಧರ್, ಹಂಗೆ ಹಿಡ್ಕೊ ಕಾಣಿಸ್. ನಾವು ತುಂಬ ಎಂಜಾಯ್ ಮಾಡಿದ್ವಿ, ಬಟ್ ಸೈಟಿಂಗ್ ಆಗದೇ ಇದ್ರೂ ಎಂಜಾಯ್ ಮಾಡಿದ್ವಿ. ಒಂಥರ ಆಸಮ್ ಎಕ್ಸ್ಪೀರಿಯನ್ಸ್ ಹೇಳಪ್ಪ. ಹರೀಶ್ ನಿಮ್ಮದು? ಇದು ಫಸ್ಟ್ ಟೈಮ್ ನಂದು ಸಫಾರಿ ಡಾಕ್ಟರ್ ಚಂದ್ರ ಜೊತೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಓನ್ಲಿ. ಆ್ಯಂಡ್ ವಿ ಎಕ್ಸ್ಪೆಕ್ಟೆಡ್ ಟೈಗರ್, ಆ್ಯಂಕ್ಷಿಯಸ್ಲಿ ನೋಡ್ತಾ ಇದ್ವಿ, ಲುಕಿಂಗ್ ಫಾರ್ವರ್ಡ್ ಟು ಸೈಟಿಂಗ್ ಎ ಕ್ಯಾಟ್. ಇನ್ನು ಇವತ್ತು ಕೂಡ, ಎಸ್ಟರ್ಡೇ ಸ್ವಲ್ಪ ಹೋಪ್ ಇರಲಿಲ್ಲ ಅಷ್ಟೊಂದು, ಬಟ್ ಇವತ್ತು ಅಟ್ಲೀಸ್ಟ್ ತುಂಬ ಹೋಪ್ ಇಟ್ಕೊಂಡು ಹೋಗಿದ್ವಿ. ಮೇ ಬಿ ತುಂಬ ಆ್ಯಂಕ್ಷಿಯಸ್ನೆಸ್ಸೂ ಟೈಗರ್ ಕಾಣಿಸ್ಬಿಡ್ತು ಅನ್ಸುತ್ತೆ ಅವ್ರಿಗೆ, ಅದಕ್ಕೆ ಬಂದಿಲ್ಲ. ಸೊ ಇಟ್ ಈಸ್ ಅನ್ ಇನ್ವಿಟೇಷನ್ ಅಗೇನ್ ಟು ಕಮ್ ಬ್ಯಾಕ್. ಡೆಫಿನೆಟ್ಲಿ ಇಟ್ ಈಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. midst of all the pressure work, taking a break and coming to Kabini forest, basically taking couple of days, good oxygen level increase, and moreover being with the company and having a good hearty laugh, that has given a lot of good rejuvenation, I can say. So with all that, thanks for being with us and listening and looking at us and during this entire journey. Looking forward to meet you guys again along with Dr. Chandru, and it's an awesome experience. Thank you.